ನನಗಿಲ್ಲಿ ಈ ಒಂದು ವಿಚಾರದಲ್ಲಿ ಪಾರ್ವತೀಶ್ ಅವ್ರಿಗೊಂದು ಕ್ವಶನ್ ಇರುತ್ತೆ. ಪಾರ್ವತೀಶ್ ಸರ್, ಈಗ ಇಲ್ಲಿ ಇದರ ಟೆಕ್ನಿಕಾಲಿಟಿ ಬಗ್ಗೆ ನಾವು ತುಂಬ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ನನ್ನ ಫೀಲಿಂಗು. ಅಂದರೆ ರಾಜಕೀಯ ಪಕ್ಷಗಳು ಅವರು ದೂರನ್ನು ರಾಹುಲ್ ಗಾಂಧಿ ಬಂದು ಕೊಡಬೇಕಾಗಿತ್ತು, ಅಂಡರ್ ಓತ್ ಕೊಡಬೇಕಾಗಿತ್ತು, ಅಫಿಡೇವಿಟ್ ರೂಪದಲ್ಲಿ ಕೊಡಬೇಕಾಗಿತ್ತು. ಹಿಟ್ ಆ್ಯಂಡ್ ರನ್ ಗಿರಾಕಿ ರಾಹುಲ್ ಗಾಂಧಿ ಮಹದೇವಪುರ ಮಾತಾಡ್ಬಿಟ್ರು, ಧುಲೆ ಯಾಕೆ ಮಾತಾಡಲಿಲ್ಲ, ಅಥವಾ ಇನ್ಯಾವುದೋ ಒಂದು ಮಲೆಗಾವ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ. ಇನ್ನೊಂದು ಕಡೆ ನನ್ನ ಮುಂದೆ ಇರತಕ್ಕಂಥ ಡೀಟೇಲ್ಸ್ ಇದು. ಮಾಜಿ ಕ್ರೀಡಾ ಸಚಿವ ಹಾಗೂ BJPಯ ಸಂಸದ 2 ಲಕ್ಷಕ್ಕಿಂತ ಹೆಚ್ಚಿನ ಸಂಶಯಾಸ್ಪದ ಮತದಾರರ ಉಪಸ್ಥಿತಿಯನ್ನು ಆರೋಪಿಸಿ ಅವರು ಬಾಂಬ್ ಸಿಡಿಸ್ತಾರೆ ರಾಯಬರೇಲಿ ಬಗ್ಗೆ. ಇಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ನಕಲಿ ಮತದಾರರು ಹಾಜರಿದ್ದಾರೆ ಈ ಭಾಗದಲ್ಲಿ. 19,512 ನಕಲಿ ಹೆಸರುಗಳಿವೆ. ಇಲ್ಲಿ ಬೆರಗು ಹುಟ್ಟಿಸುವ 71,977 ಕೃತಕ ವಿಳಾಸಗಳಿರುವವರು ಇಲ್ಲಿ ಸೇರಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇಲ್ಲಿ ನಾನು ಅನುರಾಗ್ ಠಾಕೂರ್ನಾಗಲಿ, ರಾಹುಲ್ ಗಾಂಧಿಯನ್ನಾಗಲಿ, ಅಥವಾ ಉತ್ಕರ್ಷ್ ಈಗೇನು ಮಲೆಗಾವ್ ಬಗ್ಗೆ ಮಾತಾಡಿದ್ರಲ್ಲ ಇವ್ರ ಬಗ್ಗೆ ಆಗಲಿ, ನಾವು ಯಾರೂ ಇಲ್ಲಿ ಇದು ಪರಸ್ಪರ ಕಿತ್ತಾಟಕ್ಕಲ್ಲ. ಇದು ಎಲೆಕ್ಷನ್ ಕಮಿಷನ್ನಿಂದ ಲೋಪ ಆಗಿದೆಯಾ, ಮೋಸ ಆಗಿದೆಯಾ? ಲೋಪ ಬೇರೆ, ಮೋಸ ಬೇರೆ. ತಪ್ಪಾಗ್ಬಿಡೋದು ಬೇರೆ, ಉದ್ದೇಶಪೂರ್ವಕ ಮೋಸಗಳಾಗೋದು ಬೇರೆ, ರಿಗ್ಗಿಂಗ್ ಆಗೋದು ಬೇರೆ. ಒಂದು ವೇಳೆ ಆಗಿದ್ದರೆ ಇದ್ರ ವಿರುದ್ಧವಾಗಿ ಇಡೀ ಜನಸಾಮಾನ್ಯರಿಗೆ ನನ್ನ ಓಟ್ ಮೋಸ ಆಗ್ತಿಲ್ಲಪ್ಪ ಅನ್ನೋ ಒಂದು ಫೀಲ್ ಕೊಡಬೇಕಾದಾಗ ಯಾರು ಜವಾಬ್ದಾರಿ? ಟೆಕ್ನಿಕಾಲಿಟಿ ಇಟ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋದಾ? ಟೆಕ್ನಿಕಾಲಿಟಿ ಹಂಗೆ ಬರಬೇಕಾಗಿತ್ತು, ಹಿಂಗೆ ಬರೀಬೇಕಾಗಿತ್ತು, ಆ ಸೆಕ್ಷನ್ ಗೊತ್ತಾ, ಈ ಸೆಕ್ಷನ್ ಗೊತ್ತಾ, ಇದ್ರ ಮೇಲೆ ಡಿಬೇಟ್ ಆಗಬೇಕಾ? ಅಥವಾ ನಿಜವಾಗ್ಲೂ ನಡೆದಿದ್ದರೆ ಎಲೆಕ್ಷನ್ ಕಮಿಷನ್ ಜನಗಳ ಮುಂದೆ ಡೇಟಾ ಇಟ್ಟುಬಿಡಲಿ? ಡೇಟಾ ಇಡೋದು ಅಷ್ಟೊಂದು ದೊಡ್ಡ ಸರ್ಕಸ್ಸಾ ಇವತ್ತಿನ ಕಾಲದಲ್ಲಿ, ಡಿಜಿಟಲ್ ಇಂಡಿಯಾ ಕಾಲದಲ್ಲಿ? ಒಂದು ನಾವು ಒಪ್ಪಿಕೊಂಡಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಇವೆಲ್ಲ ಕೆಲವು ಸ್ವಾಯತ್ತ ಸಂಸ್ಥೆಗಳಿದೆ. ಓಕೆ, ಈಗ ಅವರ ಜವಾಬ್ದಾರಿಗಳೇನು, ಅವರ ಕರ್ತವ್ಯ ಹಕ್ಕುಗಳೇನು ಅನ್ನೋದನ್ನು ಡಿಫೈನ್ ಮಾಡಲಾಗಿದೆ. ಎಲ್ಲ ಸಂದರ್ಭಗಳಲ್ಲೂ ಆಳುವ ಪಕ್ಷಗಳು ಈ ಸ್ವಾಯತ್ತ ಸಂಸ್ಥೆಗಳನ್ನು, ಈ ಥರದ ಸ್ವಾಯತ್ತ ಸಂಸ್ಥೆಗಳನ್ನು ತಮ್ಮ ಅಧೀನದಲ್ಲಿ ಇಟ್ಕೊಳ್ಳುವಂಥದ್ದು, ತಮ್ಮ ಅಗತ್ಯಗಳಿಗೆ ಅದನ್ನು ಒಳಪಡಿಸುವ ಪ್ರಯತ್ನವನ್ನು ಏನು ಸ್ವತಂತ್ರ ಭಾರತದಲ್ಲಿ ಉದ್ದಕ್ಕೂ ನಡ್ಕೊಂಬಂದಿರೋದು ನಾವು ನೋಡ್ತಾ ಇದ್ದೀವಿ. ನಾವು BJP ಅನ್ನೋದಕ್ಕೆ ಹೊರತಲ್ಲ. ಈಗ ನೀವೇ ಹೇಳಿದ್ರಿ ಚುನಾವಣಾ ಬಾಂಡ್ ವಿಚಾರ. ಚುನಾವಣಾ ಬಾಂಡ್ ವಿಚಾರವನ್ನು ರಹಸ್ಯವಾಗಿಡುವಂಥದ್ದು ಏನಿದೆ ಅದರಲ್ಲಿ? ಹೌದು. ಈಗ ಅದರಲ್ಲಿ ಏನು ಹುಳುಕಿಲ್ಲ ಅಂತ ಆದರೆ, 2,000 ರೂಪಾಯಿ ಒಳಗಡೆ ಪಾರದರ್ಶಕತೆ ಇತ್ತು ಅಂತಂದರೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಆದೇಶ ಕೊಡೋ ಅಗತ್ಯ ಇರಲಿಲ್ಲ. ಓಕೆ, ಸಂಸತ್ನಲ್ಲಿ ಇವರು ಅದಕ್ಕೊಂದು ನಿರ್ಣಯವನ್ನು ತಂದು ಚುನಾವಣಾ ಆಯೋಗದ ಕೈಕಾಲು ಕಟ್ಟಾಕುವಂಥ ಅಗತ್ಯ ಏನಿರಲಿಲ್ಲ. ಒಂದು ಈಗೇನೀಗ ಇಬ್ಬರು ಸ್ನೇಹಿತರು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಈ ಕೆಸರಚಾಟದಿಂದ ಈ ಸಮಸ್ಯೆ ಬಗೆಹರೋದಿಲ್ಲ ರಮಕಾಂತ್. ಓಕೆ, ಈಗ ಎಲೆಕ್ಷನ್ ಪ್ರೊಸೆಸ್ ನಿರ್ದಿಷ್ಟವಾಗಿ ಚುನಾವಣಾ ಆಯೋಗದ ವಿಚಾರವನ್ನು ಹೇಳೋಣ. ಈಗ ಆಯೋಗದ ಅಧ್ಯಕ್ಷರು ಹೇಳಿದ್ದನ್ನು ನೀವು ಹೇಳಿದ್ರಿ, ಎಷ್ಟೋ 100 ವರ್ಷಗಳು ಬೇಕಾಗ್ತವೆ ಅಂತೆಲ್ಲ. ಇದು ಭಾಳ ಬಾಲಿಶವಾದ ಹೇಳಿಕೆ ಇದು. ಓಕೆ, 10.5 ಲಕ್ಷ ಮತಕೇಂದ್ರಗಳಿದೆ ಅಂತಂದರೆ 10.5 ಲಕ್ಷ ಮತಕೇಂದ್ರಗಳನ್ನು ಪರಿಶೀಲನೆ ಮಾಡೋ ಅಗತ್ಯ ಇಲ್ಲ. ಓಕೆ, ಎಲ್ಲಿ ಡಿಸ್ಪ್ಯೂಟ್ ಇದೆ, ಎಲ್ಲಿ ಅನುಮಾನ ಇದೆ, ಅದು 50 ಇರ್ಬೋದು, 500 ಇರ್ಬೋದು, 5,000 ಇರ್ಬೋದು, ಅಷ್ಟನ್ನು ನೋಡ್ತಾರೆ. ಅದಕ್ಕೆ ಬೇಕಾಗಿರೋ ಲಾಜಿಸ್ಟಿಕ್ಸ್ನ ವ್ಯವಸ್ಥೆ ಮಾಡ್ಕೋತಾರೆ ಅವರು. ಆಕ್ಷೇಪಣೆ ಇರುವವರು ಅವ್ರು ಬೇಕಾದ ಜನನ ಅಪಾಯಿಂಟ್ ಮಾಡ್ಕೋತಾರೆ. 3 ದಿವಸದಲ್ಲಿ ಹುಡುಕ್ಬೋದು ಅದನ್ನು. ಒಬ್ಬ ವ್ಯಕ್ತಿ ಕೂತ್ಕೊಂಡು ಎಣಿಸ್ತಾನೆ ಅಂತಂದ್ರೆ, ಈಗ ಒಂದು 75 ಕೋಟಿ ಮತದಾನ ಮಾಡ್ತಾರೆ ಅನ್ಕೊಳ್ಳಿ, 75 ಕೋಟಿ ಓಟ್ಗಳನ್ನ ಒಬ್ಬ ಎಣಿಸ್ತಾನೆ ಕೂತ್ಕೊಂಡು. ಎಲ್ಲಿ ಅನುಮಾನ ಇದೆ, ಎಲ್ಲಿ ಡಿಸ್ಪ್ಯೂಟ್ ಇದೆ, ಅದನ್ನು ಮಾಡ್ತಾರೆ ಅವರು. ಒಂದು 2 ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕಾದ ಏನಂತಂದರೆ, ಚುನಾವಣಾ ಆಯೋಗದ ಶೆಡ್ಯೂಲ್ ಏನಿದೆ ಅಥವಾ ಅವ್ರ ಜವಾಬ್ದಾರಿಗಳೇನಿದೆ, ಇದನ್ನು ಒಂದಷ್ಟು ಫೈನ್ ಟ್ಯೂನ್ ಮಾಡಬೇಕಾಗಿದೆ. ಓಕೆ, ಉದಾಹರಣೆಗೆ ಎಲೆಕ್ಷನ್ ಶೆಡ್ಯೂಲನ್ನು, ಡೇಟ್ ಆಫ್ ಇವೆಂಟ್ಸ್ನೆಲ್ಲ ಹಾಕ್ತಾರೆ ಅವರು. ನಾಮಿನೇಷನ್ ಹಾಕೋದು, ಪ್ರಚಾರ, ಫಲಿತಾಂಶ ಇತ್ಯಾದಿ. ಈ ಹಂತಗಳಿದೆಯಲ್ಲ, ಚುನಾವಣೆಗೆ 3 ತಿಂಗಳು ಮೊದಲೇ ಅವರ ಅರ್ಹ ಮತದಾರರ ಪಟ್ಟಿಯನ್ನು ಪ್ರಕಟಿಸ್ಬಿಡ್ಬೇಕು. ಓಕೆ, ಯಾವುದೇ ಡಿಸ್ಪ್ಯೂಟ್ ಇದ್ರೂ ಚುನಾವಣೆಯ ಪ್ರಕ್ರಿಯೆ, ನಾಮಿನೇಷನ್ ಶುರು ಆಗುತ್ತಲ್ಲ, ಅದಕ್ಕೆ ಮೊದಲೇ ಬಗೆಹರಿದು ಬಿಟ್ಟಿರ್ಬೇಕು. ಒಂದೇ ಒಂದು ಅಪಸ್ವರ ಇರಬಾರ್ದು. ಹೌದು. ಅವಾಗ ಯಾವುದೇ ಅಭ್ಯರ್ಥಿ ಅಥವಾ ಪಕ್ಷದವರು ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ನೋಡಿ, ಇಂಥ ಒಬ್ಬ ಮತದಾರನ ಪಟ್ಟಿನ ನೀವು ಹೇಳಿದಿರಿ, ನಾವು ಪರಿಶೀಲಿಸಿದ್ವಿ, ಅವನಲ್ಲಿಲ್ಲ. ಅಥವಾ ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ದಿಗ್ಭ್ರಮೆ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಒಂದು ವಿಳಾಸದಲ್ಲಿ, ಒಂದು ಫ್ಲಾಟಲ್ಲಿ 7,900 ಜನ ಮತದಾರರ ಪಟ್ಟಿಯನ್ನು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ 70 ಜನ, 50 ಜನ ಇರೋದು, 35 ಜನ ಇರೋದು, ಮತ್ತೆ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧಾರ್ಮಿಕ ಹಿನ್ನೆಲೆಯವರು ಒಂದೇ ಕಟ್ಟಡದಲ್ಲಿ, ಒಂದೇ ಮನೆಯಲ್ಲಿದ್ದಾರೆ ಅನ್ನೋ ಥರದ್ದು. ಇದು ಭಾಳ ಗಾಬರಿ ಹುಟ್ಟಿಸುವಂಥ ವಿಚಾರ ಇದು. ಹಾಗಾಗಿ BJP ಅವರು ಅಥವಾ ಯಾವುದೇ ಪಕ್ಷ ಆಗಿರಲಿ, ನೀನು ಸೈನ್ ಹಾಕಿರಲಿಲ್ಲ. ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಮೊಹರು ಹೊತ್ತಬೋದಾ ನಾವು? ರಾಹುಲ್ ಗಾಂಧಿ ಅಬ್ಸಲ್ಯೂಟ್ಲಿ 100% ರೈಟ್ ಇದ್ದಾರೆ, ರಾಹುಲ್ ಗಾಂಧಿ ಅಂತಿಮ ಅದು ಅಂತ ಹೇಳ್ಬೋದಾ? ರಾಹುಲ್ ಗಾಂಧಿ ಹೇಳಿದ್ರ, ಅನುರಾಗ್ ಠಾಕೂರ್ ಹೇಳಿದ್ರ ಅಂತ ಮುಖ್ಯ ಅಲ್ಲ. ಈ ರಾಜಕೀಯ ನಾಯಕರುಗಳು ಕೆಲವು ಲೋಪದೋಷಗಳ ಬಗ್ಗೆ, ನ್ಯೂನತೆಗಳ ಬಗ್ಗೆ ಬೆಟ್ಟು ಮಾಡಿ ತೋರಿಸ್ತಾರೆ. ಆ ಥರದ್ದು ನಮಗಿರೋದು ಅದು. ಅನುರಾಗ್ ಠಾಕೂರ್ ಹೇಳಿದ್ರು ನಂದು ಇದೇ ಮಾತೆ, ರಾಹುಲ್ ಹೇಳಿದ್ರು ಇದೇ ಮಾತೆ. ಆ ಥರದೊಂದು ಮಾಹಿತಿ ಹೇಳಬೇಕಾದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನು, ಚುನಾವಣಾ ಆಯೋಗ ಕೊಟ್ಟಿರುವ 7 ಅಡಿಗಳ ಎತ್ತರದ ದಾಖಲೆಯನ್ನು 6 ತಿಂಗಳ ಕಾಲ ಪರಿಶೀಲಿಸಿ
ನಾನು ಈ ಡೇಟಾ ಕೊಡ್ತಾ ಇದ್ದೀನಿ ಅಂತಾಗ ಚುನಾವಣಾ ಆಯೋಗದ ಮುಂದೆ ಡೇಟಾ ಇಡಲೇಬೇಕು, ನಾಳೆ ಕೋರ್ಟ್ಗೆ ಹೋದ್ರು ಇಡಲೇಬೇಕು ಆ ಡೇಟಾನ. ಇದು ಸುಳ್ಳು ಹೇಳಿದ್ದರೆ ನೀನು ಕ್ಷಮಾಪಣೆ ಕೇಳಪ್ಪ, ಬಹಿರಂಗ ಕ್ಷಮೆ ಕೇಳು ಅಂತಾದ್ರು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹೌದು. ಓಕೆ, ಈಗ ಆ ಸಿದ್ಧತೆ ಇಲ್ಲದೆ ಅವ್ರು ಮಾತಾಡಿದ್ದಾರೆ ಅಂತ ನಾವು ಅನ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ಈ ತಾಂತ್ರಿಕವಾದ ವಿಚಾರ ಇದೆಯಲ್ಲ, ಸೈನ್ ಮಾಡಿದ್ದಾರೆ ಇಲ್ಲ ಅನ್ನೋದು, ಅಥವಾ ಇನ್ನೇನೋ ಒಂದು ಡಿ ಕೆ ಶಿವಕುಮಾರ್ ಕೊಟ್ಟರು ಅನ್ನೋದು, ಅದೆಲ್ಲ ಪ್ರಶ್ನೆ. ಇದು ಲಾರ್ಜರ್ ಇಶ್ಯೂ. ಇದು ಅದರ ಟ್ರಾನ್ಸ್ಪರೆನ್ಸಿ ಬಗ್ಗೆ ಪ್ರಶ್ನೆ ರೈಸ್ ಆಗಿದೆ ಈಗ. ಹಾಗಾಗಿ ಚುನಾವಣಾ ಆಯೋಗ ಇಲ್ಲಿ ಅದು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವಾಗ ಅಥವಾ ಘೋಷಿಸುವಾಗ ಓಕೆ, ಏನು ಮುಂಜಾಗ್ರತೆ ವಹಿಸಬೇಕು, ಅಭ್ಯರ್ಥಿಗಳಿಗೆ ಆಯಾ ಪಕ್ಷದವರಿಗೆ ಇದನ್ನ ಸ್ಕ್ರೂಟನಿ ಮಾಡೋದಕ್ಕೆ ಅವರೊಂದು ಸಫಿಷಿಯೆಂಟ್ ಸ್ಪೇಸನ್ನು, ಟೈಮ್ ಸ್ಪೇಸನ್ನು ಅವರು ಒದಗಿಸ್ಕೊಡ್ಬೇಕು.